ಥರ ಬೆಂಕಿ ಅಂದರೆ ಬೆಂಕಿ ಹತ್ರ ಕುತ್ಕೊಂಡು ಹೆಂಗೆ ಬೆಚ್ಚಗೆ ಬಿಸಿ ಆಗುತ್ತೆ ಆ ಥರ ಒಳಗೆ ಗರ್ಭ ಇಂಪ್ರೂವ್ ಆದ ಹಿಂಗೆ ಅದು ಆಗ್ತಾ 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 ಹೊಟ್ಟೆ ಉಬ್ಬರ ಬರೋದು, ಆಮೇಲೆ ವಾಮಿಟ್ ಬರೋದು, ತಲೆ ಬಾರಿ ಹಿಂಗೆಲ್ಲ ಬೆಳವಣಿಗೆ ಆಗ್ತಾ ಬರುತ್ತೆ, ತೊಂದರೆ ಕೊಟ್ಬಿಡ್ತದೆ. ಅವಾಗ ಹಾಸ್ಪಿಟ್ಲಿಗೆ ಹೋದರೆ ಸ್ಕ್ಯಾನಿಂಗ್ ಕೂಡ ಬರೋಲ್ಲ. ಈ ಥರ ಸಮಸ್ಯೆಗಳು ಜಾಸ್ತಿ ಆಗ್ತಾವೆ. ಇವೆಲ್ಲ ಗರ್ಭಗಳಿಂದ ಬರ್ತಾ ಇದೆ ಅನ್ನೋದು ಅರ್ಥವೂ ಆಗಲ್ಲ. ನಾವು ಮಾಡೋ ಉಪಚಾರಗಳು ನಮಗೆ ಆಪತ್ತು ಅಂತ ಕೂಡ ಅರ್ಥವಾಗಲ್ಲ. ಮನುಷ್ಯರಿಗೆ ಪದ್ಧತಿಗಳಿಲ್ಲ, ತಿನ್ನೋ ಆಹಾರಗಳಲ್ಲಿ ಪದ್ಧತಿ ಇಲ್ಲ, ನೀತಿ ನಿಯಮ ಇಲ್ಲ. ಬೆಳಿಗ್ಗೆ ಇದ್ರೆ ದೇವರು ನಾಮಸ್ಮರಣೆ ಮಾಡಲ್ಲ. ಕನಿಷ್ಠ ಪಕ್ಷ ಒಂದು ನೀರು ತೆಗೆದು ಸ್ವಚ್ಛವಾಗಿ ಕೈ ಕಾಲು ಮುಖ ತೊಳೆದು ಸೂರ್ಯನಿಗೆ ನಮಸ್ಕಾರ ಮಾಡಿ, ಒಂದು ಗಿಡಿಗೆಯನ್ನು ನಾವು ನೀರು ಪೋಷಣೆ ಮಾಡಿ, ಒಂದು ಹೂವು ಇಟ್ಟು ಭಕ್ತಿಯಿಂದ ಹೋಗೋದು ಧರ್ಮ ಇಲ್ಲ. ಈ ಆಚಾರ ವಿಚಾರ ಅನ್ನೋಂಥದನ್ನು ಕಡಿಮೆ ಮಾಡಿ ಅವರವ್ರ ಕಷ್ಟಗಳನ್ನ ಅವರೇ ತಂದಿಟ್ಟುಕೊಂಡು ಇವತ್ತು ದುಡ್ಡು ಬೆಳೀತಾ ಇದೆ, ಬೇಕಾದ ಊಟ ತಿಂತಾವ್ರೆ, ಸೋಕೆ ಮಾಡ್ತಾವ್ರೆ, ಕೊನೆಗೆ ಆರೋಗ್ಯಗಳನ್ನ ಕಡಿಮೆ ಮಾಡ್ಕೊಳ್ತಾವ್ರೆ, ತನ್ನ ಶಕ್ತಿಗಳನ್ನ ತಾನೇ ಕಳ್ಕೊಳ್ತಾವ್ರೆ, ತನ್ನ ಮನೆಗಳಲ್ಲಿ ಸಂತೋಷ ನೆಮ್ಮದಿನ ಸರಿಪಡಿಸ್ಕೊಳ್ಳೋಕಾಗದೆ ಒದ್ದಾಡ್ತಾವ್ರೆ. ಈ ಸಮಸ್ಯೆಗಳನ್ನ ತಾನೇ ಮಾಡ್ಕೊಳ್ತಾರಂತ ಮನುಷ್ಯರು ಹಿಂದಿನ ಕಾಲದ ಸಂಪ್ರದಾಯಗಳನ್ನೆಲ್ಲ ಬಿಟ್ಟು ಸೈನ್ಸು ಟೆಕ್ನಾಲಜಿ ಹೈಟೆಕ್ ಅಂತ ತಿನ್ನಬಾರ್ದು ತಿಂಡಿಗಳನ್ನೆಲ್ಲ ತಿಂದು ಮಾಡಬಾರ್ದು ಕೆಲಸಗಳನ್ನ ಮಾಡಿ ಇವನ್ನೆಲ್ಲ ನಂಬದೇ ಇವತ್ತು ತನ್ನ ಮನುಷ್ಯರು ಮಾಡ್ಕೊಳ್ತಾರದು ಅವರಿಗೆ ಆಪತ್ತಾಗ್ತಾ ಇದೆ. ಕೋಟಿ ಇದ್ರೂ ಕಾಪಾಡಲ್ಲ, ಹಾಸ್ಪಿಟ್ಲ್ ಅಡ್ಮಿಟ್ ಆದ್ರೆ ಸ್ಕ್ಯಾನಿಂಗ್ ಬರಲ್ಲ, ಆಕ್ಸಿಜನ್ ಆಗಿ ಮಲಗ್ತಾರ, ಕೊನೆಗೆ ಸ್ಕ್ಯಾನಿಂಗ್ ಬರಲ್ಲ, ವೀಕ್ನೆಸ್ ಇದೆ, ಲಿವರ್ ಪ್ರಾಬ್ಲಮ್ ಇದೆ, ಬ್ರೈನ್ ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ, ವೀಕ್ನೆಸ್ ಆಗ್ತಾ ಇದೆ, ಆಕ್ಸಿಜನ್ ಸಪ್ಲೈ ಮಾಡ್ತಾ ಇಲ್ಲ ಅಂತೆಲ್ಲಾನು ಬರ್ತಾ ಇದೆ. ಕೊನೆಗೆ ಗ್ಯಾರಂಟಿನೇ ಕೊಡಲ್ಲ ಡಾಕ್ಟರ್ಗಳು. ಈ ಥರ ಅವರೇ ಮಾಡ್ಕೊಳ್ತಾರೆ. ಇದನ್ನ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಈ ಸನಾತನ ಕಾಲದಿಂದ ಬಂದಿರೋ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ತುಂಬ ಹೆಚ್ಚಿನ ಶಕ್ತಿನ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಗ್ರಾಮ ದೇವತೆಗೆ ಪೂಜೆ ಕೊಡೋಂಥವ್ರು ಇತ್ತು. ಮುಂದೆ ಅದಿಲ್ಲ. ಕೊನೆ ಪಕ್ಷ ಹಳಬರು ಏನೆಲ್ಲ ಆಚಾರ್ಯಗಳು ಮಾಡ್ತಾ ಇದ್ರು ಅದನ್ನೂ ಮಾಡಲ್ಲ. ಇವತ್ತು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಅವರೆಲ್ಲ ಬಿಟ್ಟಾಗ ಏನಾಯಿತು, ಗ್ರಾಮ ದೇವತೆಗಳು ಜಗಳ ಇಟ್ಟು ಕುತಂತ್ರಗಳು ಮಾಡಿ ಮನೆಯಲ್ಲಿ ಜಮೀನು ಕೇಸು ಕೋರ್ಟ್ಗಳು ಕಳಿಸಿ ಅಣ್ಣ ತಮ್ಮಂದಿಗಳೆಲ್ಲ ಜಗಳ ಮಾಡಿ ಗಂಡ ಹೆಂಡತಿಯಲ್ಲಿ ಡ್ರೈವರ್ಸ್ಗಳು ಮಾಡಿಸಿ ಮನೆಯಲ್ಲಿ ನಾಯಿ ಕೋಳಿ ಹಸು ಮೇಕೆ ಹೋಗ್ತಾ ಇದೆ ಅಂತೆಲ್ಲ ಹಿಂಸೆ ಆಗ್ತಾ ಇದೆ. ಈ ದೇವತೆಗಳ ಕಾಟ ಅಂತ ಕೂಡ ಗೊತ್ತಿರಲ್ಲ. ಇವನ್ನೆಲ್ಲ ತಿಳ್ಕೊಳ್ಳೋಕ್ಕಾಗದೆ ತುಂಬ ಮಾನಸಿಕವಾಗಿ ನರಳಾಡ್ತಾವ್ರೆ. ಯಾಕಂದ್ರೆ ದುಡ್ಡಿದೆ, ಶೋಕಿ ಮಾಡ್ತಾವ್ರೆ, ಒಳ್ಳೆ ಊಟ ತಿಂತಾವ್ರೆ, ಒಳ್ಳೆ ಬಟ್ಟೆ ಹಾಕ್ತಾವ್ರೆ, ಒಳಗಡೆ ಕಷ್ಟ ಮಾತ್ರ ಸರಿಪಡಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದನ್ನ ಒಂದು ಅರ್ಧ ಗಂಟೆ ಕುಂತು ಇಲ್ಲ ಸರಿಪಡಿಸ್ಕೊಂಡು ಅರ್ಥ ಮಾಡಿಕೊಂಡು ಬೆಳೆಸ್ಕೊಡೋ ನನ್ನ ಬುದ್ಧಿ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಜೋಬಾಗ 1000 ಇದ್ರೆ ಸಾಕು, ಕೂಡ ಸಾಕು, ಅವೆಲ್ಲ ಸುಳ್ಳು ಅಂತಾರ, ನಟನೆ ಮಾಡ್ತಾವ್ರೆ. ಹಿಂಗೆಲ್ಲ ಇರುವಂತ ಜನರೇಷನ್ಗೆ ಯಾರು ಬುದ್ಧಿ ಕಳ್ಸೋಕ್ಕಾಗ್ತದ? ಅವ್ರವ್ರ ಕರ್ಮ ಕಟ್ಕೊಂಡು ಹೋಗ್ಲೇಬೇಕು. ನಂಬಿದವರಿಗೆ ನಂಬಿದಷ್ಟು ಇರುತ್ತೆ, ನಂಬಿಲ್ಲ ಅಂದ್ರೆ ನಂಬಿಸೋಕ್ಕಾಗಲ್ಲ. ಈ ಮನುಷ್ಯರು ಬಹಳ ಬುದ್ಧಿವಂತರಾಗ್ಬಿಟ್ಟವ್ರು. ನೀನು ಯಾರನ್ನೇ ಕೇಳು ನನಗೆ ಗೊತ್ತು ಅಂತಾರ, ಆದ್ರೆ ಏನು ಗೊತ್ತಿರಲ್ಲ. ಸ್ಕೂಲಲ್ಲಿ ಟೀಚರು ಮಾಸ್ಟರ್ ಕಲಿಸಿರೋದು ಬುಕ್ಕಲ್ಲಿ ಇರುತ್ತೆ, ಆದರೆ ಈ ಭೂಮಿ ಮೇಲೆ ಸಂಸ್ಕಾರ ಸಂಪ್ರದಾಯಗಳು ಕಲಿಯುವಂಥದ್ದು ಬೇಜಾರಾಗಿದೆ, ಅದನ್ನು ಕಲಿತಾ ಇಲ್ಲ. ಈಗ ಮುಸ್ಲಿಮ್ಸ್ ಏನು ಮಾಡ್ತಾರ, ಶುಕ್ರವಾರ ನಮಾಜ್ ಮಾಡ್ತಾರೆ, ಕುರಾನ ಓದ್ತಾರೆ. ನಮ್ಮ ಹಿಂದೂಗಳು ಏನು ಮಾಡ್ತಾವ್ರೆ, ಭಗವದ್ಗೀತೆ ಓದಲ್ಲ, ಯಾರು ಆಚಾರ್ಯನ ಕೊಟ್ಟಿಸ್ತಾ ಇಲ್ಲ. ಜೀಸಸ್ ಏನು ಮಾಡ್ತಾವ್ರೆ, ಬೈಬಲ್ ಓದ್ತಾವ್ರೆ. ನಮ್ಮವ್ರು ಏನು ಮಾಡ್ತಾವ್ರೆ, ಎಲ್ಲ ನೆಲಸಮ ಮಾಡ್ತಾವ್ರೆ. ನಮ್ಮ ಹಿಂದೂ ಸಂಪ್ರದಾಯ ನೆಲಸಮ ಮಾಡ್ತಾವ್ರೆ, ಭಾರತೀಯ ಸಂಪ್ರದಾಯ ನೆಲಸಮ ಮಾಡ್ತಾವ್ರೆ. ಬೇರೆ ಬೇರೆ ರೀತಿಗಳಲ್ಲಿ ಎಲ್ಲ ಎತ್ತಿ ಕಟ್ತಾವ್ರೆ. ನೀನು ಅದು ಮಾಡ್ತಬಾರ್ದು, ನೀನು ಇದು ಮಾಡಬಾರ್ದು, ನೀನು ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡಬಾರ್ದು ಅಂತವ್ರೆ. ಆದರೆ ಇವ್ರು ಮಾಡ್ತಾ ಇರೋದೇನು? ಇವ್ರು ಏನು ಕಲ್ತವ್ರೆ? ನಮ್ಮ ಸಂಪ್ರದಾಯನ ಎಲ್ಲಿ ಬಿಟ್ಟವ್ರೆ? ಗ್ರಾಮದಲ್ಲಿ ಬಿಟ್ಟವ್ರೆ, ಮನೆಯಲ್ಲೇನೆ ಬಿಟ್ಟವ್ರೆ, ಅವ್ರ ಮನಸ್ಸಲ್ಲೇನೆ ಬಿಟ್ಟವ್ರೆ. ಯಾವ ಥರ ಮನಸ್ಸಲ್ಲಿ ಬಿಟ್ಟವ್ರೆ? ಅವ್ರ ಮನಸ್ಸು ಕನ್ನಡಕ ಇದ್ದಂಗೆ. ಮನಸ್ಸು ಒಡೆದ್ರೆ ಮನೆಯೂ ಒಡೆದೋಗುತ್ತೆ. ತನ್ನ ಆತ್ಮ ಸ್ವಚ್ಛತೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಕೋಪದಿಂದ ಮಾತಾಡಿದ್ರೆ ಮನಸ್ಸು ಕೆಟ್ಟೋಗುತ್ತೆ. ಮನೆಯಲ್ಲಿ ಜಗಳ ಮಾಡಿದ್ರೆ ಮನೆಯೇ ಒಡೆದೋಗುತ್ತೆ. ಕನಿಷ್ಠ ಪಕ್ಷ ಹೆಂಡತಿ ಆದವಳು ಮನೆಯಲ್ಲಿ ಜಗಳ ಮಾಡ್ಕೊಂಡು ಊಟ ಇದ್ದಿದ್ರೆ ಆ ಊಟ ಕೂಡ ಜೀರ್ಣಶಕ್ತಿಗೆ ಬರಲ್ಲ. ಆಮೇಲೆ ಆ ತಟ್ಟೆಯಲ್ಲಿ ಊಟ ತಿನ್ನೋದು ಕೂಡ ಆಗಲ್ಲ. ಅವ್ರು ಬೈಕೊಂಡು ತಿನ್ಕೊಂಡು ಹೊರಗಡೆ ಹೋದ್ರೆ ಏನೋ ಒಂದು ಅಪವಾದ ಮಾಡ್ಕೊಂಡು ಮನೆಗೆ ಬರ್ತಾರೆ. ಹಾಸ್ಪಿಟ್ಲಿಗೆ ಹೋದ್ರೆ ವಾಸಿ ಆಗಲ್ಲ. ಹಿಂಗೆಲ್ಲ ಮಾಡ್ಕೊಳ್ತಾ ಇರುವಾಗ ಮನುಷ್ಯರಿಗೆ ನಾವು ಏನಂತ ಕಲಿಸೋಕ್ಕಾಗ್ತದ? ಕೊನೆಯೇ ಇಲ್ಲ. ಮನುಷ್ಯರಿಗೆ ಕೊನೆಯೇ ಇಲ್ಲದಂತ ಒಂದು ಸೃಷ್ಟಿಯಲ್ಲಿ ಮನುಷ್ಯ ಅಂದ್ರೆ ಏನು ಗೊತ್ತಾ? ಆತ್ಮಜೀವಿ.
ಬುದ್ಧಿಜೀವಿ. ಈ ಮನುಷ್ಯ ಒಬ್ಬ ಭೂಮಿ ಮ್ಯಾಗಿಲ್ಲ ಅಂದ್ರೆ 84 ಕೋಟಿ ಜೀವರಾಶಿಗಳು ಶೂನ್ಯ, ಕತ್ಲಾಗ್ಬಿಡ್ತದೆ. ಯಾಕಂದ್ರೆ ಮನುಷ್ಯನಿಂದಲೇ ಎಲ್ಲಾ ಬೆಳಿಬೇಕು. ಪ್ರಾಣಿ ಪಕ್ಷಿಗಳು, ಗಿಡ ಮರ, ತೋಟಗಾರಿಕೆ, ಹೈನುಗಾರಿಕೆ, ಮನೆ ಅಕ್ಕಪಕ್ಕ ಸ್ವಚ್ಛತೆ, ಶೌಚಾಲಯನ ಇಟ್ಕೊಂಡು ಫ್ಲವರ್ಗಳು ಬೆಳೆಸ್ಕೊಂಡು ನೀಟಾಗಿ ಮಡ್ಕೊಂಡು, ಅದೇ ಥರ ಮನಸ್ಸು ನೀಟಾಗಿ ಮಡಿಕೊಂಡು ನಮ್ಮ ಮನೆ ಅಕ್ಕಪಕ್ಕ ಬೆಳೆಯಂಥ ತರಕಾರಿಗಳು ಆಯುರ್ವೇದಿಕ್ ಮೆಡಿಸಿನ್ ಇರುತ್ತೆ, ಅದನ್ನು ತಿನ್ನದೆ ಫ್ರಿಜ್ಜಾ, ಬರ್ಗರ್ಸು, ನೂಡಲ್ಸು, ಮ್ಯಾಗಿ, ಗೋಬಿ ಇವನ್ನ ಫಾರಂ ಕೋಳಿಗಳನ್ನ ತಿಂದು ಪಾನ್ ಪರಾಕು, ಅನಸು, ಡ್ರಿಂಕ್ಸ್ಗಳು ಮಾಡಿ 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 ಹೊಟ್ಟೆನ ಮನಸ್ಸು ತಲೆಯನ್ನು ಕೆಡಿಸ್ಕೊಂಡು ಅಧ್ವಾನಾಗಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಕೊನೆ ಪಕ್ಷ ಹೆಂಡತಿಗೆ ಸುಖ ಕೊಡೋಕ್ಕಾಗದೆ ಇನ್ನೊಬ್ಬ ಹುಡುಗನ ಗಂಡ ಹುಡ್ಕೊಂಡು ಹೋಗೋಂಥ ಪರಿಸ್ಥಿತಿಗಳು, ಇವೆಲ್ಲ ಮಾನಸಿಕ ಒತ್ತಡಗಳು ಬಂದು ಕೊನೆ ಕೋರ್ಟ್ಗೆ ಹೋಗಿ ಕೋರ್ಟ್ ಡ್ರೈವರ್ಸ್ಗಳು ಮಾಡಿಕೊಂಡು ಇನ್ನೊಬ್ಬ ಹುಡುಗಿನ ನೋಡಿಕೊಂಡು ಅದು ಹಂಗೆ ಆಗಿ ಚಿತ್ರಹಿಂಸೆ ಕೊಡ್ತಾ ಇರಲ್ಲ. ಇವೆಲ್ಲ ಅರ್ಥವಾಗ್ತಾ ಇದೆಯಾ ಮನುಷ್ಯರಿಗೆ? ಇಲ್ಲ. ಹೇಳಿದ್ರೆ ನಂಬ್ತಾರ? ನಂಬಲ್ಲ. ನಿಷ್ಪಕ್ಷ ನಮ್ಮನ್ನು ನಾವಾದ್ರೂ ಕಾಪಾಡ್ಕೋಬೇಕಲ್ಲ. ನಾವೆಲ್ಲರಿಗೂ ಹೇಳಿ ನಂಬಿಸೋಕೆ ಎಲ್ಲಾತದ? ಇವ್ನಿಗೆ ಏನು ಗೊತ್ತು ಬಿಡೋ ಅಂತ ಹೇಳಿದ್ರು. ಅವರಿಗೆ ಏನು ಗೊತ್ತಿರಲ್ಲ. ಜನ್ಮ ಕೊಟ್ಟಿರೋ ಅಪ್ಪ ಅಮ್ಮನಿಗೆ ಇವತ್ತು ಊಟ ಹಾಕದೆ ಎತ್ಕೊಂಡಾಗ ಅನಾಥ ಸಿರಿನಲ್ಲೆಲ್ಲ ಬಿಸಿ ಬಿಟ್ಟು ಬರ್ತಾರ. ಯಾಕೆ ಹೇಳು? ಅವರು 1 ತಿಂಗಳಿಂದ 9 ತಿಂಗಳ ಹೊಟ್ಟೆಯಾಗಿ ಮಡಿಗೆ ಬೆಳೆಸಿ ಸಾಕಿ ದೊಡ್ಡದು ಮಾಡಿರೋ ಮಕ್ಕಳು ಇದ್ದೇ ಬುದ್ಧಿ ಕೊಟ್ಟು ಭೂಮಿ ಕಾಯ್ದು ಇಷ್ಟು ಕಷ್ಟಪಟ್ಟು ಹಾಕಿದ ಮೇಲೆ ಅದೇ ಥರ ಅಪ್ಪ ಅಮ್ಮನ ನಾವು ಸಾಕಬೇಕು ಅನ್ನೋದು ಬಿಟ್ಬಿಡ್ತಾರ. ಯಾಕಂದ್ರೆ ದುಡ್ಡು ಸಂಪಾದನೆ ಮಾಡಿ ದುಡ್ಡು ಬಂದಿರುತ್ತೆ. ಆ ದುಡ್ಡಿನ ಮೇಲೆ ತಂದೆ ತಾಯಿನೇ ಬಿಟ್ಬಿಟ್ಟು ಹಾಳು ಮಾಡ್ತಾರೆ. ತಂದೆ ತಾಯಿ ಊಟ ಹಾಕೋದೇ ಬಿಟ್ಟವ್ರಿ. ನೀವು ಕೊನೆ ಪಕ್ಕ ಇವ್ರಿಗೂ ಅದೇ ಗತಿ ಬರ್ತಾರೆ. ಇವೆಲ್ಲ ಬಿಟ್ಟಾಗ ಇಂಥ ಧರ್ಮಗಳನ್ನೆಲ್ಲ ಬಿಟ್ಟು ಇವತ್ತು ಭೂಮಿ ಮೇಲೆ ನಮ್ಮ ಪದ್ಧತಿಗಳು ಆಚಾರಗಳೆಲ್ಲ ಬಿಟ್ಟು ಅನಾಚಾರಗಳು ಮಾಡ್ಕೊಂಡಿರುವಾಗ ನೆಮ್ಮದಿ ಎಲ್ಲಿ ಬರ್ತದೆ? ಎಲ್ಲ ಇದೆ, ಯಾರ ಮನೆಯಲ್ಲಿ ನೆಮ್ಮದಿ ಇಲ್ಲ. ಒಬ್ಬ ತಪ್ಪಿದ್ರೆ ಒಬ್ಬರಿಗೆ ಆರೋಗ್ಯದ ಕೆಡ್ತಾ ಇದೆ. ಅವರವ್ರನ್ನ ಅವರೇ ಸರಿಪಡಿಸ್ಕೊಳ್ತಾ ಇಲ್ಲ. ಅವರೇ ನೆಟ್ಟಿಗೆ ಮಾಡ್ಕೊಳ್ತಾ ಇಲ್ಲ. ಈಗ ಭಾನುವಾರ ಕಟಿಂಗ್ ಶೇವಿಂಗ್ ಮಾಡಿದ್ರೆ ತಿಂಗಳಲ್ಲಿ ಒಂದು ತಿಂಗಳ ಆಯುಸ್ ಕಡಿಮೆ ಆಗುತ್ತೆ. ಮಂಗಳವಾರ ಕಟಿಂಗ್ ಶೇವಿಂಗ್ ಮಾಡಿಸಿದ್ರೆ ಮನೆಯಲ್ಲಿ ಧನ ನಷ್ಟ ಆಗುತ್ತೆ, ಜಗಳ ಬರುತ್ತೆ. ಶುಕ್ರವಾರ ಕಟಿಂಗ್ ಶೇವಿಂಗ್ ಮಾಡಿದ್ರೆ ಮನೆಯಲ್ಲಿರೋ ಗೃಹಿಣಿ ಲಕ್ಷ್ಮಿ ಆಚೆ ಹೊರಟೋಗ್ತಾಳೆ. ಕೊನೆಗೆ ಶುಕ್ರವಾರ ಶನಿವಾರ ಮಂಗಳವಾರ ನಾನ್ ವೆಜ್ಗಳು ತಿಂದರೆ ದರಿದ್ರ ಜಾಸ್ತಿ ಬರುತ್ತೆ, ದುಷ್ಟಶಕ್ತಿಗಳು ತುಂಬಿಕೊಳ್ಳುತ್ತೆ, ದೇಹದ ಅಸಹ್ಯತೆ ಆಗುತ್ತೆ. ಬೇರೆ ತಿಂಗಳು ತಿಂದುಬಾರ್ದಂತ ಯಾರು ಹೇಳಿದ್ರು. 84 ಕೋಟಿ ಜೀವರಾಶಿಗಳಾಗ ಈಗ ಹುಲಿ ಮಾಂಸನೇ ತಿನ್ನುತ್ತೆ, ನಾಯಿ ಮಾಂಸನೇ ತಿನ್ನುತ್ತೆ, ಪ್ರಾಣಿಗಳೇ ತಿಂದ್ಕೊಡ್ತಾ ಇರುವಾಗ ಯಾವುದನ್ನು ನಾವು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರ ಊಟ ತಿಂದ್ಕೊಂಡು ಹೋಗ್ಲಿ. ಆದರೆ ನಮ್ಮ ಮನಸ್ಸಾಕ್ಷಿ ಅನ್ನೋದು ಇದೆಯಲ್ಲ, ಆತ್ಮಶುದ್ಧಿ ಮಾಡಿಕೊಂಡು ಅವ್ರ ವಿಷ ತಿಂದರೂ ಅಮೃತ ಆಗುವಂಥದ್ದು ನಮ್ಮ ದೇಹನ ಸರಿಪಡಿಸ್ಕೋಬೇಕು. ಮೊದಲು ನಾವೇನು ಮಾಡಬೇಕು? ನಮ್ಮ ದೇಹದ ಬಗ್ಗೆ ಗಮನ ಕೊಡಬೇಕು, ನಮ್ಮ ಕುಲದೈವ ಬಗ್ಗೆ ಗಮನ ಕೊಡಬೇಕು, ಮನೆಯ ಅಪ್ಪನ ಬಗ್ಗೆ ಗಮನ ಕೊಡಬೇಕು. ನಮ್ಮ ಭೂಮಿ ಅಕ್ಕಪಕ್ಕನ ಸ್ವಚ್ಛತೆ ಮಾಡಿಕೊಂಡು ಕಷ್ಟಪಟ್ಟು ದುಡಿದ್ರೆ ಮೈಯಲ್ಲಿ ಬೆವರಾದ್ರೆ ರೋಗ ಕೂಡ ಬರಲ್ಲ. ಕನಿಷ್ಠ ಪಕ್ಷ ಇವತ್ತು ಲೇಟೆಸ್ಟ್ ಆಗಿ ಓಡಾಡ್ತಾವ್ರೆ. ಎಷ್ಟೋ ಜನ ಇವತ್ತು ಗ್ರಾಜುಯೇಟ್ ಓದಿ ಕಷ್ಟಪಟ್ಟು ದುಡಿಯೋದ ಬಿಟ್ಟು ನನಗೆ ಅದೇ ಕೆಲಸ ಬೇಕು ಅಂತ ಹೋಗ್ತಾವ್ರೆ. ಕೊನೆಗೆ ಅವ್ರಿಗೆ ಆ ಕೆಲಸ ಸಿಕ್ಕಲ್ಲ, ವಯಸ್ಸಾಗಿ ಹೋಗುತ್ತೆ, ಮದುವೆ ಮಕ್ಕಳು ಮಾಡ್ಕೊಳ್ಳೋಕ್ಕಾಗಲ್ಲ, ಕೊನೆಗೆ ಲಾಸ್ಟಲ್ಲಿ ಕಷ್ಟಗಳು ಬರುತ್ತೆ. ಹಿಂಗೆಲ್ಲ ಇರುವಾಗ ಏನು ಹೇಳಿದ್ರು ಸಾಲದು, ಎಷ್ಟು ಮಾತಾಡಿದ್ರು ಕೊನೆ ಇಲ್ಲದೆ ಇರುತ್ತೆ ಈ ಭೂಮಿ ಮೇಲೆ. ನಂಬಿದವರಿಗೆ ಜೈಗಾಲ ಇರುತ್ತೆ, ನಂಬದಿರೋರವರಿಗೆ ಕಷ್ಟ ಪಾಲು ಇರುತ್ತೆ. ಕಾಲನೇ ಉತ್ತರ ಕೊಡಬೇಕು. ಭಗವಂತ ಏನಿದಾನ ಅದಾಗಿ